ಹಲೋ ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ ಅಪ್ಡೇಟ್ಸ್ಗೋಸ್ಕರ ಹಾಗೂ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ದಿನ ನಡೆದಂತಹ ಕರ್ನಾಟಕ ಪಿ.ಸಿ ಎಕ್ಸಾಮ್ದು ಕ್ವಶನ್ ಪೇಪರ್ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ಆದಷ್ಟು ಈ ಮಾಹಿತಿನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನಲಾಗುತ್ತದೆ ಅಂತ ಕ್ವಶನ್ ಇದೆ. ಸೊ ಈ ಪ್ರಶ್ನೆಗೆ ಉತ್ತರ, ಅವನು ಅಥವಾ ಅವಳು RTI ಅಡಿಯಲ್ಲಿ ಮಾಹಿತಿ ಬಹಿರಂಗಪಡಿಸಿದಾಗ, ಕಾನೂನಿನಿಂದ ಬಹಿರಂಗಪಡಿಸುವಿಕೆಯ ಅಗತ್ಯವಿದ್ದಾಗ, ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ, ತಿಳಿದುಕೊಳ್ಳಲೇಬೇಕಾದ ಆಧಾರದ ಮೇಲೆ ಸಹೋದ್ಯೋಗಿಯೊಂದಿಗೆ ಮಾಹಿತಿಯನ್ನು ಬಹಿರಂಗಪಡಿಸಿದಾಗ ಅಂತ. ಫಾರ್ ದಿಸ್ ಕ್ವಶನ್ ಆಪ್ಷನ್ 3, ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ, ಈ ಪ್ರಶ್ನೆಗೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸಂಸ್ಥೆಯೊಳಗಿನ ತಪ್ಪು, ಕಾನೂನು ಬಾಹಿರ ಹಾಗೂ ಅಥವಾ ನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆಂದು ಕರೆಯಲಾಗುತ್ತದೆ: ಮಿಸ್ಬರಿಂಗ್, ಡಿಸಿಪ್ಲಿನಿಂಗ್, ವಿಷಲ್ ಬ್ಲೋಯಿಂಗ್, ವಿಂಡ್ ಬ್ಲೋಯಿಂಗ್ ಅಂತ ಇದೆ. ಆಪ್ಷನ್ 3 ಫಾರ್ ದಿಸ್ ಕ್ವಶನ್ ಆಲ್ಸೋ ಆಪ್ಷನ್ 3 ವಿಷಲ್ ಬ್ಲೋಯಿಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 1995ರ ನೋಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿಗಳ ಆಗಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೋಲನ್ ತತ್ವಗಳನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಇದರಲ್ಲಿ ನೋಲನ್ ತತ್ವಗಳು ಅಂತ ಬರುತ್ತೆ. ಅವುಗಳನ್ನು ಸಾಮಾನ್ಯವಾಗಿ ನಾವು ಸಾರ್ವಜನಿಕ ಜೀವನದ 7 ಮೂಲಭೂತ ತತ್ವಗಳು ಅಂತ ಕರಿತೀವಿ. ಸೊ ಇವೆಲ್ಲಾ ಪ್ರಶ್ನೆಗೆ ನಾನು ನೀಡ್ತಾ ಇರುವಂತಹ ಉತ್ತರ ಟೆಂಟೇಟಿವ್ ಆನ್ಸರ್ ಆಗಿರುತ್ತೆ. ದೀಸ್ ಆನ್ಸರ್ಸ್ ಆರ್ ನಾಟ್ ಫೈನಲ್. ಓಕೆನಾ? ನಮಗೆ ತಿಳಿದಿರುವ ಮಟ್ಟಿಗೆ ನಾವು ಈ ಒಂದು ಪ್ರಶ್ನೆ ಪತ್ರಿಕೆನ ವಿಶ್ಲೇಷಣೆ ಮಾಡ್ತಾ ಹೋಗ್ತಿದ್ದೇವೆ. ಸೊ ಈ ಒಂದು ವಿಡಿಯೋ ನಿಮಗೆ ಅನುಕೂಲಕರ ಆಗಿದೆ ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಪ್ರಶ್ನೆಗಳೇ ಅಂತಿಮವಲ್ಲ, ಟೆಂಟೇಟಿವ್ ಆಗಿರುತ್ತೆ. ಈ ಆನ್ಸರ್ಸ್ ಮುಖ್ಯವಾಗಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಾಗ್ಲೇ ಅದು ಫೈನಲ್ ಆಗುತ್ತೆ. ಆಲ್ಮೋಸ್ಟ್ 90% ಇವೇ ಇರ್ತವೆ ಅಂತಾನು ಹೇಳ್ಬೋದು. ನೆಕ್ಸ್ಟ್, ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1 ವೈಯಕ್ತಿಕ ಪೂರ್ವಗ್ರಹಗಳು, ಆಪ್ಷನ್ 2 ಸಾಮರಸ್ಯ, ಆಪ್ಷನ್ 3 ಉನ್ನತ ಮಟ್ಟದ ಶಿಸ್ತು, ಆಪ್ಷನ್ 4 ಸಾರ್ವತ್ರಿಕ ಭ್ರಾತೃತ್ವ ಅಂತ ಕೇಳಿದ್ದಾರೆ. ಸೊ ವೈಯಕ್ತಿಕ ಪೂರ್ವಗ್ರಹಗಳು ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಎಸ್. ಐದನೇ ಪ್ರಶ್ನೆ, ಕೆಲಸದ ಸ್ಥಳದಲ್ಲಿ ನೈತಿಕ ತಿಳುವಳಿಕೆಯು ಇವುಗಳನ್ನು ಉತ್ತೇಜಿಸುತ್ತದೆ. ನೈತಿಕ ಮಾರಲ್ ವ್ಯಾಲ್ಯೂಸ್, ಮಾರಲ್ ಅಂಡರ್ಸ್ಟ್ಯಾಂಡಿಂಗ್, ನಡವಳಿಕೆಗಳು ಯಾವುದನ್ನು ಉತ್ತೇಜಿಸುತ್ತದೆ ಅಂತ ಕೇಳಿದರೆ, ಸೊ ತಿರುಚುವಿಕೆ, ಸಹೋದ್ಯೋಗಿಗಳ ಮಧ್ಯೆ ಅನುಮಾನ, ರಹಸ್ಯ ಮತ್ತು ಸ್ಪರ್ಧೆ, ನಂಬಿಕೆ ಹಾಗೂ ಸಹಕಾರ, ಸಮಗ್ರತೆ, ಇವೆಲ್ಲವನ್ನು ಕೊಟ್ಟಿದ್ದಾರೆ. ಕೆಳಗಡೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಸಿ ಮತ್ತು ಇ, ಡಿ ಮತ್ತು ಇ, ಎ ಬಿ ಮತ್ತು ಸಿ, ಎ ಬಿ ಸಿ ಡಿ ಮತ್ತು ಇ ಅಂತ ಕೇಳಿದ್ದಾರೆ. ಫಾರ್ ದಿಸ್ ಕ್ವಶನ್ ನಂಬಿಕೆ ಮತ್ತು ಸಹಕಾರ ಹಾಗೂ ಸಮಗ್ರತೆ, ದಟ್ ಮೀನ್ಸ್ ಡಿ ಮತ್ತು ಇ. ಈ ಒಂದು ಪ್ರಶ್ನೆಗೆ, 5ನೇ ಪ್ರಶ್ನೆಗೆ 2ನೇ ಆಪ್ಷನ್ ಆಗಿರುವಂತದ್ದು ಡಿ ಮತ್ತು ಇ. ಎಸ್. ಮುಂದಿನ ಪ್ರಶ್ನೆ, ಶಾಸನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳಲ್ಲಿ ಯಾವ್ಯಾವ ಸರಿ ಇದಾವೆ ಅಂತ ಕೇಳಿದ್ದಾರೆ. ನೋಡ್ಬೋದು ನೀವು. ಸಂಸತ್ತಿನಲ್ಲಿ ಎಲ್ಲಾ ವಿಷಯಗಳ ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬಹುದೆಂದು 100/1ನೇ ವಿಧಿ ತಿಳಿಸುತ್ತದೆ. 107ನೇ ವಿಧಿ ಅನ್ವಯ ಹಣಕಾಸಿನ ಮಸೂದೆಗಳು ಸಂಸತ್ತಿನ 2 ಸದನಗಳಲ್ಲಿ ಮಂಡಿಸಬಹುದು. ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಮುಂದೂಡಿದ್ದರೂ ಸಂಸತ್ತಿನಲ್ಲಿರುವ ಮಸೂದೆ ಜೀವಂತವಾಗಿರುತ್ತೆ. ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆಯ ನಂತರ ಮಸೂದೆ ಕಾಯ್ದೆಗಾಗಿ ಜಾರಿಗೆ ಬರುತ್ತೆ ಅಂತ ಕೇಳಿದರೆ, ಈ ಒಂದು ಪ್ರಶ್ನೆಗೆ ಉತ್ತರ ಎ ಮತ್ತು ಸಿ ಆಗಿರುತ್ತೆ ಸ್ನೇಹಿತರೆ. ಎ ಮತ್ತು ಸಿ ಯಾವ ಆಪ್ಷನ್ ಇದೆ? ಎ ಮತ್ತು ಡಿ, ಎ ಮತ್ತು ಸಿ. ಆಪ್ಷನ್ ನಂಬರ್ 2 ಎ ಮತ್ತು ಸಿ ಅಂತ ಏನಿದೆ, ಆ ಒಂದು ಆಯ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಅದೇ ರೀತಿ ಮುಂದಿನ ಪ್ರಶ್ನೆ, UPSC ಸದಸ್ಯರನ್ನು ನೇಮಕಾತಿ ಮಾಡುವವರು ಯಾರು ಅಂತ ಇದೆ. ಇದು ನೇರವಾಗಿ ನೀವು ಆನ್ಸರ್ ಡೈರೆಕ್ಟ್ ಆಗಿ ಹಾಕ್ಬೋದು. ಆಪ್ಷನ್ 3 ಭಾರತದ ರಾಷ್ಟ್ರಪತಿ ಇಸ್ ದ ರೈಟ್ ಆನ್ಸರ್. ದೆನ್ 8th ಕ್ವಶನ್, ಕೆಳಗಿನ ಯಾವುವನ್ನು ಸಂವಿಧಾನ 2ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. ಇದರ ಡೈರೆಕ್ಟ್ ಆಗಿ ನೀವು ಹಾಕ್ಬೋದು. ನೋಡಿ, ಅವರು ಮತ್ತೆ ಆಪ್ಷನ್ ಬೇರೆ ಕೊಟ್ಟಿದ್ದಾರೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಹಾಗೂ ಭಾರತದ ಅಧಿಕೃತ ಭಾಷೆಗಳು ಅಂತ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು, ಅದರಲ್ಲಿ ಬಿ ಮತ್ತು ಡಿ, ಎ ಬಿ ಮತ್ತು ಸಿ, ಎ ಮಾತ್ರ ಎ ಮತ್ತು ಬಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರು
ಆಪ್ಷನ್ 2 ಎ, ಬಿ ಮತ್ತು ಸಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಹಾಗೂ ಸಮವರ್ತಿ ಪಟ್ಟಿ ಈ ಮೂರು ಪಟ್ಟಿಗಳಲ್ಲಿ ಸೇರಿಸಲಾಗಿದೆ ಅಂತ. ABC ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಫಾರ್ 8th ಕ್ವಶನ್. ಅಗೈನ್ 9th ಕ್ವಶನ್, ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರ ಉತ್ತರದಾಯಕವಾಗಿರುತ್ತದೆ ಅಂತ ಕೇಳಿದರೆ ಇದಕ್ಕೆ ಎಕ್ಸಾಕ್ಟ್ಲಿ ಆನ್ಸರ್ ಇಸ್ ಶಾಸಕಾಂಗ. ಆಪ್ಷನ್ 4 ಇಸ್ ದ ಆನ್ಸರ್. ಭಾರತದ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ ಅಂತ ಇದೆ. ಇದಕ್ಕೆ ಆನ್ಸರು 18ನೇ ಭಾಗ. ಇದ್ರಲ್ಲಿ ನೋಡಿ 16ನೇ ಭಾಗ, 18ನೇ ಭಾಗ. ಓಕೆ, ಆಪ್ಷನ್ 2 ಇದೆ ನೋಡಿ, 18ನೇ ಭಾಗ ಇಸ್ ದ ರೈಟ್ ಆನ್ಸರ್ ಫಾರ್ 10th ಕ್ವಶನ್. 11th ಕ್ವಶನ್, ಭಾರತ ಸಂವಿಧಾನ 356ನೇ ವಿಧಿಯ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಅಲ್ಲ ಅಂತ ಕೇಳಿದರೆ, ಸೊ ಹಾಗಾಗಿ ಸರಿ ಅಲ್ಲ ಅಂತ ಯಾವುದು ಸರಿ ಅಲ್ಲ ಅಂತ ಹೇಳಿದ್ರೆ ನೋಡಿ, ಆಪ್ಷನ್ 3 ಏನಂತ ಇದೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರವು ಸಂವಿಧಾನದ ನಿಯಮಗಳ ಅನುಸಾರವಾಗಿ ಆಡಳಿತ ನಡೆಸಲು ವಿಫಲವಾದಾಗ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸಬಹುದು ಅಂತ ಇದೆ. ಈ ಒಂದು 3ನೇ ಆಪ್ಷನ್ ಡೆಫಿನೆಟ್ಲಿ ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅವ್ರು ಸರಿಯಲ್ಲ ಅಂತ ಕೊಟ್ಟಿದ್ದಾರೆ. ಒಂದನೇ ಆಪ್ಷನ್ ನೋಡಿ, ರಾಷ್ಟ್ರಪತಿ ಆಳ್ವಿಕೆಯನ್ನು ಅನುಭವಿಸುವ ನಿರ್ಣಯವನ್ನು ಸಂಸತ್ತಿನ ಸರಳ ಬಹುಮತದಿಂದ ಅಂಗೀಕರಿಸಬಹುದು, ಸರಿಯಾಗಿದೆ. ರಾಷ್ಟ್ರಪತಿ ಆಡಳಿತವನ್ನು ವಿಧಿಸಿರುವ ರಾಜ್ಯದಲ್ಲಿ ಮಾತ್ರ ಕೆಲ ಸರ್ಕಾರದೊಂದಿಗಿನ ರಾಜ್ಯ ಸಂಬಂಧದಲ್ಲಿ ಬದಲಾವಣೆ ಆಗುತ್ತೆ, ಸರಿಯಾಗಿದೆ. ಇದು ಮೂಲಭೂತ ಹಕ್ಕುಗಳ ಪರಿಣಾಮ ಬೀರುತ್ತದೆ, ಇದು ತಪ್ಪಾದ ಆಯ್ಕೆ ಆಗಿರುತ್ತೆ. ಸೊ ಆಪ್ಷನ್ 4 ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ, ಇದೆಲ್ಲರಿಗೂ ಗೊತ್ತೇ ಇದೆ, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2. 13ನೇ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಈ ಹೇಳಿಕೆಗಳನ್ನ ಓದಲ್ಲ, ಆಕ್ಚುಲಿ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಎ, ಬಿ ಆಪ್ಷನ್ ಕೊಟ್ಟಿದ್ದಾರೆ. ಈ ಎರಡು ಆಪ್ಷನ್ ಅಲ್ಲಿ ಯಾವುದು ಕೆಳಗಿನ ಆಯ್ಕೆಗಳಿಂದ ಉತ್ತರ ಆರಿಸಿ ಅಂತ ಕೊಟ್ಟಿದ್ದಾರೆ. ಅವೆರಡನ್ನು ನಾವು ಪರಿಗಣಿಸಿ ಆನಂತರ ಆನ್ಸರ್ ಮಾಡಬೇಕು. ಎ ಮತ್ತು ಬಿ ಎರಡು ಸರಿ ಇದಾವು, ಎರಡು ತಪ್ಪು ಅಥವಾ ಒಂದ್ ಮಾತ್ರ ಸರಿ ಇದೆನೋ ಅಂತ ನೋಡ್ಬೇಕಾಗುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಎ ಮತ್ತು ಬಿ ಎರಡು ತಪ್ಪಾಗಿದೆ ಅಂತ ನೀವು ಹಾಕ್ಬೇಕಾಗಿರುತ್ತೆ. ಸೊ ಒಂದು 13ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 2. ಅದೇ ತರ 14ನೇ ಪ್ರಶ್ನೆ ನೋಡಿ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಇದು ಯಾವ ಒಂದು ವಿಧಿಯಲ್ಲಿ ಹೇಳುತ್ತೆ ಅಂತ ಹೇಳಿದ್ರೆ 16ನೇ ವಿಧಿ ಹೇಳುತ್ತೆ. ಅಲ್ಪಸಂಖ್ಯಾತರ ಹಕ್ಕು 29ನೇ ವಿಧಿ ಹೇಳುತ್ತೆ. ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು 21ನೇ ವಿಧಿ ಹೇಳುತ್ತೆ. ಶೋಷಣೆ ವಿರುದ್ಧ ಹಕ್ಕು 23ನೇ ವಿಧಿ ಹೇಳುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಹಾಗಾದ್ರೆ ಆಪ್ಷನ್ 1 ಇಸ್ ದ ಆನ್ಸರ್ ಫಾರ್ 14th ಕ್ವಶನ್. ನೆಕ್ಸ್ಟ್, ಭಾರತದ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು ಅಂತ ಕೇಳಿದರೆ, ಸೊ ಈ ಪ್ರಶ್ನೆಗೆ ಆಪ್ಷನ್ 4 ಸಂಸತ್ತು, ರಾಜ್ಯ ವಿಧಾನಸಭೆಗಳು ಹಾಗೂ ದೆಹಲಿ, ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗೆ ಚುನಾಯಿತ ಸದಸ್ಯರು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಫಾರ್ 15th ಕ್ವಶನ್. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡಿ, ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುದು ರಾಜ್ಯಸಭೆಯ ಪ್ರಾತಿನಿಧ್ಯತ್ವ ಹೊಂದಿಲ್ಲ ಅಂತ ಕೇಳಿದರೆ ಇದಕ್ಕೆ ಡೆಫಿನೆಟ್ಲಿ ನೀವು ಆನ್ಸರ್ ಮಾಡಿರ್ತೀರಾ. ಆಪ್ಷನ್ 2 ಚಂಡೀಗಢ, ಲಕ್ಷದ್ವೀಪ ಹಾಗೂ ಲಡಾಖ್ ಇಸ್ ದ ರೈಟ್ ಆನ್ಸರ್ ಫಾರ್ 16th ಕ್ವಶನ್. ನೆಕ್ಸ್ಟ್ 17ನೇ ಪ್ರಶ್ನೆ, ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು, ಇದು ಕೂಡ ನೀವು ಹಾಕಿ ಇರ್ತೀರಾ, ಅಟಾರ್ನಿ ಜನರಲ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ 17th ಕ್ವಶನ್. ಓಕೆನಾ, 17ನೇ ಪ್ರಶ್ನೆಗೆ ಅಟಾರ್ನಿ ಜನರಲ್ ಸರಿಯಾದ ಉತ್ತರ. ಅದೇ ತರ 18ನೇ ಪ್ರಶ್ನೆ ನೋಡಿ, ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಈ ಕೆಳಗಿನವರಿಗೆ ನೀಡುತ್ತಾರೆ. ಯಾರು ನೀಡುತ್ತಾರೆ? ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ರಾಜ್ಯಪಾಲರು ರಾಷ್ಟ್ರಪತಿಗೆ ಅವರಿಗೆ ರಾಜೀನಾಮೆ ಪತ್ರವನ್ನು ನೀಡುತ್ತಾರೆ. ಎಸ್, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಫಾರ್ 18th. ನೆಕ್ಸ್ಟ್ 19ನೇ ಪ್ರಶ್ನೆ ನೋಡಿ, ಭಾರತದ ಸಂವಿಧಾನ 163ನೇ ವಿಧಿಯ ಅನ್ವಯ ಸಚಿವ ಸಂಪುಟ 162, 163 ಅಂತ ಬಂದ ತಕ್ಷಣ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು ರಾಜ್ಯದ ರಾಜ್ಯಪಾಲರಿಗೆ. 19ನೇ ಪ್ರಶ್ನೆಗೆ 4ನೇ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ 20ನೇ ಪ್ರಶ್ನೆ, ಷಡ್ ದರ್ಶನಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಗಳನ್ನು ಗುರುತಿಸಿ ಅಂತ ಕೇಳಿದರೆ, ಅವ್ರು ತಪ್ಪಾದ ಜೋಡಿ ಕೇಳಿದರೆ ಸರಿಯಾದ ಜೋಡಿನಲ್ಲ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ತಪ್ಪಾದ ಜೋಡಿ ಅಂತ ನೋಡಿದ್ರೆ ನೋಡಿ ಸ್ನೇಹಿತರೆ, ನ್ಯಾಯ ಗೌತಮ, ಯೋಗ ಜೈಮಿನಿ, ಸಂಖ್ಯಾ ಕಪಿಲ, ಡಿ ಪೂರ್ವ ಮೀಮಾಂಸಾ ಪತಂಜಲಿ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ನ್ಯಾಯ ಗೌತಮ ಇಸ್ ರೈಟ್ ಆನ್ಸರ್. ಯೋಗ ಜೈಮಿನಿ ದಟ್ ಇಸ್ ದ ರಾಂಗ್ ಆನ್ಸರ್. ಸಂಖ್ಯಾ ಕಪಿಲ ಇಸ್ ದ ರೈಟ್ ಆನ್ಸರ್. ಪೂರ್ವ ಮೀಮಾಂಸಾ ಪತಂಜಲಿ ದಟ್ ಇಸ್ ರಾಂಗ್ ಆನ್ಸರ್. ದಟ್ ಮೀನ್ಸ್ ತಪ್ಪಾದ ಜೋಡಿಗಳಂತ ಹೇಳಿದ್ರೆ ಬಿ ಮತ್ತು ಡಿ ಆಗಿರುತ್ತೆ. ಸರಿಯಾದ ಜೋಡಿಗಳಂತ ಏನಾದ್ರು ಹೇಳಿದ್ರೆ ಅವರು ಎ ಮತ್ತೆ ಸಿ ಆಗ್ತಿತ್ತು. ಬಟ್ ತಪ್ಪಾದ ಜೋಡಿ ಅಂತ ಕೇಳೋದ್ರಿಂದ ಆಪ್ಷನ್ 1 ಬಿ ಮತ್ತು ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕೆಳಗಿನ ಪಟ್ಟಿಗಳು ನೋಡಿ, ಇದರಲ್ಲಿ ಸರಿಯಾದ ಉತ್ತರನ ಕೇಳಿದಾರೆ ಅವರು, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಭೂಮಿ ದಿನ, ವಿಶ್ವ ಓಜೋನ್ ದಿನ, ನಿಮಗೆ ಗೊತ್ತು ಓಜೋನ್ ದಿನ ಸೆಪ್ಟೆಂಬರ್ 16, ಅದು ಎಲ್ಲಿದೆ ನೋಡಿ, ಬಿಗೆ 4th ಎಲ್ಲಿದೆ ಅಂತ ನೋಡ್ಬಿಡಿ. ಅದನ್ನು ನೋಡ್ಕೊಂಡ್ಬಿಟ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ 21ನೇ ಪ್ರಶ್ನೆಗೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್.
22 ಒಲಿಂಪಿಕ್ ದೇಹದ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದರೆ ಇದಕ್ಕೆ ಡೈರೆಕ್ಟ್ ನೀವು ಆನ್ಸರ್ ಹಾಕ್ಬೋದು. ಆಪ್ಷನ್ 1 ಫಾಸ್ಟರ್, ಹೈಯರ್, ಸ್ಟ್ರಾಂಗರ್ ಅಂಡ್ ಟುಗೆದರ್ ಇಸ್ ದ ರೈಟ್ ಆನ್ಸರ್ ಫಾರ್ 22. 22ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 23ನೇ ಪ್ರಶ್ನೆ ನೋಡಿ. ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾ ಒಲಿಂಪಿಕ್ಸ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ. ಇದು ಸಾಮಾನ್ಯವಾಗಿ ಎಲ್ಲರೂ ಓದಿರ್ತೀರಾ. ಇದಕ್ಕೆ ಡೆಫಿನೆಟ್ ಆಗಿ ಆನ್ಸರ್ ಯಾವ್ದು ಅಂತ ಹೇಳಿದ್ರೆ ಆಪ್ಷನ್ 4 ರೋಮ್ ಇನ್ 1960 ಇಸ್ ದ ರೈಟ್ ಆನ್ಸರ್. 24ನೇ ಪ್ರಶ್ನೆ ನೋಡಿ. ಕೆಳಗಿನ ಯಾವ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಂಕ ನಿರ್ಧಾರಗಳನ್ನು ಸರಿಯಾಗಿ ತೋರಿಸುತ್ತವೆ ಅಂತ ಕೇಳಿದರೆ, ಸೊ ಈ ಪ್ರಶ್ನೆಗೆ ಉತ್ತರ ಆರೋಗ್ಯ, ಯೋಗ, ಸಂತೋಷ, ಆರೋಗ್ಯ, ಓದುವಿಕೆ, ಬರೆಯುವಿಕೆ, ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ, ಆರೋಗ್ಯ, ಸಂವಹನ ಮತ್ತು ಬರೆಯುವಿಕೆ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಸಿ, ಅಂದ್ರೆ ಸಿ ಮಾತ್ರ ಅಂತ ಏನಿದೆ ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟದ ಸರಿಯಾಗಿ ಅಭಿವೃದ್ಧಿ ಸೂಚ್ಯಂಕಗಳನ್ನು ನಿರ್ಧರಿಸುವಂತಹ ಥಿಂಗ್ಸ್ ಆಗಿರ್ತವೆ. ಹಾಗಾಗಿ ಈ ಒಂದು 24ನೇ ಪ್ರಶ್ನೆಗೆ ಒಂದನೇ ಆಯ್ಕೆ ಸರಿಯಾಗಿದೆ, ಸಿ ಮಾತ್ರ. ಅದೇ ತರ ಕೆಳಗಿನವನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಂದನೇ ಹಣಕಾಸು ಆಯೋಗ ಕೆಸಿ ನಿಯೋಗಿ, ಅದು ಸಾಮಾನ್ಯವಾಗಿ ಒಂದನೇ ಹಣಕಾಸು ಆಯೋಗ ನಿಮ್ಗೆ ಗೊತ್ತೇ ಇರುತ್ತೆ. ಅದೊಂದು ಗೊತ್ತಿತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಡಿಲೀಟ್ ಆಪ್ಷನ್ ನೋಡ್ಕೊಂತ ಹೋದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ. ಒಂದೆರಡು ಗೊತ್ತಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ 25ನೇ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 26ನೇ ಪ್ರಶ್ನೆ. ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ ಯಾವ ಕಾರಣದಿಂದ ಬರುತ್ತೆ ಅಂತ ಹೇಳಿದ್ರೆ ಕ್ರೋಮೋಸೋಮ್ಗಳ ಸಂಖ್ಯೆ 46 ಆಗೋದ್ರಿಂದ ಈ ಕಾಯಿಲೆ ಬರುತ್ತೆ. ನೆಕ್ಸ್ಟ್ 27ನೇ ಪ್ರಶ್ನೆಗೆ ಉತ್ತರ ಹಾಗಾದ್ರೆ 26ನೇ ಪ್ರಶ್ನೆಗೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 27ನೇ ಪ್ರಶ್ನೆ ನೋಡಿ. ಕೆಳಗಿನ ಯಾವ ಮೈಕ್ರೋಬ್ ಅನ್ನು ಗಗನಯಾತ್ರಿಗಳು ಆಹಾರವನ್ನಾಗಿ ಬಳಸುವರು. ಇದು ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಸ್ಪೈರುಲಿನಾ ಇಸ್ ದ ರೈಟ್ ಆನ್ಸರ್. ದಟ್ ಮೀನ್ಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಫಾರ್ 27th ಕ್ವಶನ್. 28 ಮೀನಾಮಾಟ ಅಂತ ಅಂದ ತಕ್ಷಣ ನೀವು ಮೈಂಡ್ ಅಲ್ಲಿ ಬಂದ್ಬಿಡ್ಬೇಕು ಪಾದರಸದಿಂದ ಬರುವಂತಹ ಕಾಯಿಲೆ ಅಂತ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 3 ಪಾದರಸ. ನೆಕ್ಸ್ಟ್ 29ನೇ ಪ್ರಶ್ನೆ. ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನು ಡೀಸೆಲ್ ಅಥವಾ ಪೆಟ್ರೋಲ್ ಬಳಸುವ ಬದಲಾಗಿ ಉಪಯೋಗಿಸಲು ಇರುವ ಮುಖ್ಯ ಕಾರಣವನ್ನು ಗುರುತಿಸಿ ಅಂತ ಹೇಳಿದರೆ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 4 ಎ, ಬಿ ಮತ್ತು ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 30th ಕ್ವಶನ್. ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು ಇದು ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ ಇಸ್ ದ ರೈಟ್ ಆನ್ಸರ್ ಫಾರ್ 30th ಕ್ವಶನ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. 31st ಕ್ವಶನ್. ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆ ಆಗಿದೆ. ಎಲೆ ಅಂತ ಹೇಳಿದ್ರೆ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮಗೆ ಈರುಳ್ಳಿ ಇರುತ್ತೆ ಅಂತ. ಅದ್ರ ಜೊತೆಗೆ ಕ್ಯಾಕ್ಟಸ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಫಾರ್ 31st. 32ನೇ ಪ್ರಶ್ನೆ ನೋಡಿ. ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯು ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗುವುದು. ಈ ಸ್ಥಿತಿ ಹೆಸರು ಆಪ್ಷನ್ 4 ಯುರೇಮಿಯಾ ಇಸ್ ದ ರೈಟ್ ಆನ್ಸರ್ ಫಾರ್ 32. ನೆಕ್ಸ್ಟ್ 33 ಪ್ರಶ್ನೆ ನೋಡಿ. ಜೆಲ್ ವಿದ್ಯುತ್ ಸರಣಕದಲ್ಲಿ ಡಿಎನ್ಎ ಯಾವ ಕಡೆ ಚಲಿಸುತ್ತದೆ ಅಂತ ಕೇಳಿದರೆ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 4 ಧನಾತ್ಮಕ ಎಲೆಕ್ಟ್ರೋಡ್. 33ನೇ ಪ್ರಶ್ನೆಗೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 34ನೇ ನೋಡಿ. ಹೊಂದಿಸಿ ಬರೆಯಿರಿ ಅಂತ ಇದೆ. ಹೊಂದಿಸಿ ಬರೆಯಿರಲ್ಲಿ ಗುರುಗ್ರಹ ಗೊತ್ತಿದ್ರೆ ಆಗೋಗ್ಬಿಡುತ್ತೆ. ಪ್ರಮಾಣ ಅವಧಿ ಕೊಟ್ಟಿದ್ದಾರೆ. ಗುರುಗ್ರಹದ್ದು ಸಾಮಾನ್ಯವಾಗಿ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ 12 ವರ್ಷ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಎಗೆ ಸೆಕೆಂಡ್ ಒನ್ ಇರೋದು ಆಪ್ಷನ್ 2 ಅಲ್ಲಿ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಫಾರ್ 34 ಕ್ವಶನ್. ಈಗ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ, ಫ್ಯೂಸ್ ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಉಪಕರಣಗಳು ರಕ್ಷಿಸುವ ಸಾಧನವಾಗಿದೆ. ಎಸ್, ಆಫ್ ಕೋರ್ಸ್. ನೆಕ್ಸ್ಟ್ ಹೇಳಿಕೆ. ಫ್ಯೂಸ್ ಅನ್ನು ವಿದ್ಯುತ್ ಸಾಧನಗಳಿಗೆ ಸಮಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಇದನ್ನು ಕೇಳಿದರೆ ನೋಡಿ, ಇದಕ್ಕೆ ಆನ್ಸರು ಹೇಳಿಕೆ 1 ಕರೆಕ್ಟ್ ಇದೆ, ಆದ್ರೆ ಸಮಾಂತರ ಜೋಡಿಸುತ್ತಾರೆ ರಾಂಗ್. ಸೊ ಆಪ್ಷನ್ ಹೇಳಿಕೆ 1 ಸರಿ ಇರಬೇಕು, ಆದ್ರೆ ಹೇಳಿಕೆ 2 ತಪ್ಪು. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ 35th ಕ್ವಶನ್. ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡಿ.